ಇಲ್ಲ ಸರ್ ಬಡವ್ರು ನಾನು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರ ಪಾಪ 8-10 ವರ್ಷದಿಂದ ಜನ ಬೀದಿಯಲ್ಲಿದ್ದಾರೆ. ಹೆಂಗೋ ಅವರು ಜೀವನ ಅವರು ಮನೆಗಳಲ್ಲಿ ಮಾಡ್ಕೊಳ್ತಾಯಿದ್ರು, ಶೆಡ್ ಹಾಕ್ಕೊಂಡು ಟಾರ್ಪಲ್ ಹಾಕ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾಯಿದ್ರು. ದಯಮಾಡಿ ಅವ್ರು ಬೀದಿಯಲ್ಲಿದ್ದಾರೆ, ದಯಮಾಡಿ ಇವ್ರನ್ನ ಮನೆ ಕಟ್ಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳಿಗೂ ಅನೌನ್ಸ್ ಮಾಡಿದ್ದು. ಬೇರೆ ಯಾರಿದ್ರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಡವ್ರ ಬಗ್ಗೆ ಕಾಳಜಿ ತಿಕ್ಕೊಂದಿಕ್ಕೆ ಬಡವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಒಪ್ಕೊಂಡು ಇದು 5 ಗ್ಯಾರಂಟಿಗೆ 60,000 ಕೋಟಿ ಆಗ್ತದೆ. ಎಷ್ಟಾಗ್ತದೆ? 60,000 ಕೋಟಿ. ಅದಲ್ಲೂ ಈ ಕಷ್ಟದಲ್ಲೂ ಬಡವ್ರ ಕಷ್ಟದಲ್ಲಿದ್ದಾರೆ, ಬೀದಿದಲ್ಲಿದ್ದಾರೆ, ಅವ್ರ ಮನೆಗಳು ಕೊಡಬೇಕಂತ 8,400 ಕೋಟಿ ಕೊಟ್ಟು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ನೀನು ಇವ್ರನ್ನ ಮನೆಗಳು ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿಂದಂತ ಕ್ಯಾಬಿನೆಟ್ಗೆ ತಂದು 500 ಕೋಟಿ ರಿಲೀಸ್ ಮಾಡಿಬಿಟ್ಟು ಈಗ ನಾನು ಬರೋ ತಿಂಗಳು 24ನೇ ತಾರೀಕಿಂದ 28ನೇ ತಾರೀಕುವರೆಗೂ 36,000 ಜನಕ್ಕೆ ಮನೆ ಕೊಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ? ಯಾರಿಂದ ಸಾಧ್ಯ ಇದು? ಬೇರೆ ಅವ್ರಿಗೆ ಇರಲಿಲ್ಲವಾ ಬಡವ್ರ ಬಗ್ಗೆ ಕಾಳಜಿ? BJP ಅವ್ರಿಗೆ ಇರಲಿಲ್ವಾ? ಬೇರೆ ಕುಮಾರಸ್ವಾಮಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಅದಾದ ಕುಮಾರಸ್ವಾಮಿ ಅವ್ರು ಬಂದರು. ಕುಮಾರಸ್ವಾಮಿ ಆದಮೇಲೆ BJP ಸರ್ಕಾರ ಬಂತು. BJP ಸರ್ಕಾರ ಆದಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಅವಾಗ ಅವರು ಬಡವ್ರ ಬಗ್ಗೆ ಕಾಳಜಿ ಕಾಣಿಲ್ವಾ? ಬಡವ್ರವ್ರು ಕಾಣಿಲ್ವಾ? ಬರೀ ಸಿದ್ದರಾಮಯ್ಯ ಅವರೇ ಬಡವ್ರ ಬಗ್ಗೆ ಚಿಂತನೆ ಇಟ್ಕೊಳ್ಳೋದ? ದಯಮಾಡಿ ತಾವೆಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಿದ್ದರಾಮಯ್ಯ ಇರೋದೇ ಬಡವ್ರ ಪರ, ಸಿದ್ದರಾಮಯ್ಯ ಇರೋದೇ ಬಡವ್ರ ಪರ. ಯಾವ ಮುಖ್ಯಮಂತ್ರಿನೂ ಒಪ್ಕೊಳ್ಳೋದ? ತಾವು ಒಪ್ಕೊಂಡಿದ್ದೀರಾ ಸರ್? ನಿಮ್ಮ ಮಾತು ತಕ್ಕಂಗೆ ಶಿವರಾಜ್ ತಂಗಡಿ ಅವರೇ, ಶಿವರಾಜ್ ತಂಗಡಿ ಒಂದು ನಿಮಿಷ ಹೇಳ್ರಿ ಸಾಹೇಬ್ರಿ, ಕೇಳ್ರಿ ಇಲ್ರಿ. ತಾವು ಮಾತು ಕಟ್ಟಂಗೆ ಸರ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಷ್ಟದಲ್ಲೂ 5 ಗ್ಯಾರಂಟಿದಲ್ಲೂ ತಾವು ನನ್ನ ಮೇಲೆ ವಿಶ್ವಾಸ ಇಕ್ಕಿ 8,400 ಕೋಟಿ ತಾವು ವಿಶ್ವಾಸ ಇಟ್ಟು ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ರಿಲೀಸ್ ಮಾಡಿದ್ದೀರಾ ಸರ್. ಈ ವೇದಿಕೆ ಮುಖಾಂತರ ನಿಮ್ಮ ಮಾತು ಕೊಡ್ತೀನಿ ಸರ್. 1 ವರ್ಷದಲ್ಲಿ 2,38,000 ಮನೆಗಳು ಬಡವ್ರಿಗೆ ನಿಮ್ಮ ಮುಖಾಂತರ ಕೊಡ್ತೀನಿ ಸರ್ ನಾನು. ಇಲ್ಲ ಸರ್ ಬಡವ್ರು ನಾನು 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಬಡವ್ರ ಪಾಪ 8-10 ವರ್ಷದಿಂದ ಜನ ಬೀದಿಯಲ್ಲಿದ್ದಾರೆ. ಹೆಂಗೋ ಅವರು ಜೀವನ ಅವರು ಮನೆಗಳಲ್ಲಿ ಮಾಡ್ಕೊಳ್ತಾಯಿದ್ರು, ಶೆಡ್ ಹಾಕ್ಕೊಂಡು ಟಾರ್ಪಲ್ ಹಾಕ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾಯಿದ್ರು. ದಯಮಾಡಿ ಅವ್ರು ಬೀದಿದಲ್ಲಿದ್ದಾರೆ, ದಯಮಾಡಿ ಇವ್ರನ್ನ ಮನೆ ಕಟ್ಟಿ ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳಿಗೂ ಅನೌನ್ಸ್ ಮಾಡಿದ್ದು. ಬೇರೆ ಯಾರಿದ್ರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಬಡವ್ರ ಬಗ್ಗೆ ಕಾಳಜಿ ತಿಕ್ಕೊಂದಿಕ್ಕೆ ಬಡವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಒಪ್ಕೊಂಡು ಇದು 5 ಗ್ಯಾರಂಟಿಗೆ 60,000 ಕೋಟಿ ಆಗ್ತದೆ. ಎಷ್ಟಾಗ್ತದೆ? 60,000 ಕೋಟಿ. ಅದಲ್ಲೂ ಈ ಕಷ್ಟದಲ್ಲೂ ಬಡವ್ರ ಕಷ್ಟದಲ್ಲಿದ್ದಾರೆ, ಬೀದಿದಲ್ಲಿದ್ದಾರೆ, ಅವ್ರ ಮನೆಗಳು ಕೊಡಬೇಕಂತ 8,400 ಕೋಟಿ ಕೊಟ್ಟು ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ನೀನು ಇವ್ರನ್ನ ಮನೆಗಳು ಕಂಪ್ಲೀಟ್ ಮಾಡಿ ಕೊಡೋ ಜವಾಬ್ದಾರಿ ನಿಂದಂತ ಕ್ಯಾಬಿನೆಟ್ಗೆ ತಂದು 500 ಕೋಟಿ ರಿಲೀಸ್ ಮಾಡಿಬಿಟ್ಟು ಈಗ ನಾನು ಬರೋ ತಿಂಗಳು 24ನೇ ತಾರೀಕಿಂದ 28ನೇ ತಾರೀಕುವರೆಗೂ 36,000 ಜನಕ್ಕೆ ಮನೆ ಕೊಡ್ತಾ ಇದ್ದೀವಿ. ಎಷ್ಟು ಜನಕ್ಕೆ? ಯಾರಿಂದ ಸಾಧ್ಯ ಇದು? ಬೇರೆ ಅವ್ರಿಗೆ ಇರಲಿಲ್ಲವಾ ಬಡವ್ರ ಬಗ್ಗೆ ಕಾಳಜಿ? BJP ಅವ್ರಿಗೆ ಇರಲಿಲ್ವಾ? ಬೇರೆ ಕುಮಾರಸ್ವಾಮಿ ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಅದಾದ ಕುಮಾರಸ್ವಾಮಿ ಅವ್ರು ಬಂದರು. ಕುಮಾರಸ್ವಾಮಿ ಆದಮೇಲೆ BJP ಸರ್ಕಾರ ಬಂತು. BJP ಸರ್ಕಾರ ಆದಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಅವಾಗ ಅವರು ಬಡವ್ರ ಬಗ್ಗೆ ಕಾಳಜಿ ಕಾಣಿಲ್ವಾ? ಬಡವ್ರವ್ರು ಕಾಣಿಲ್ವಾ? ಬರೀ ಸಿದ್ದರಾಮಯ್ಯ ಅವರೇ ಬಡವ್ರ ಬಗ್ಗೆ ಚಿಂತನೆ ಇಟ್ಕೊಳ್ಳೋದ? ದಯಮಾಡಿ ತಾವೆಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸಿದ್ದರಾಮಯ್ಯ ಇರೋದೇ ಬಡವ್ರ ಪರ, ಸಿದ್ದರಾಮಯ್ಯ ಇರೋದೇ ಬಡವ್ರ ಪರ. ಯಾವ ಮುಖ್ಯಮಂತ್ರಿನೂ ಒಪ್ಕೊಳ್ಳೋದ? ತಾವು ಒಪ್ಕೊಂಡಿದ್ದೀರಾ ಸರ್? ನಿಮ್ಮ ಮಾತು ತಕ್ಕಂಗೆ ಶಿವರಾಜ್ ತಂಗಡಿ ಅವರೇ, ಶಿವರಾಜ್ ತಂಗಡಿ ಒಂದು ನಿಮಿಷ ಹೇಳ್ರಿ ಸಾಹೇಬ್ರಿ, ಕೇಳ್ರಿ ಇಲ್ರಿ. ತಾವು ಮಾತು ಕಟ್ಟಂಗೆ ಸರ್ ನನ್ನ ಮೇಲೆ ವಿಶ್ವಾಸ ಇಟ್ಟು ಕಷ್ಟದಲ್ಲೂ 5 ಗ್ಯಾರಂಟಿದಲ್ಲೂ ತಾವು ನನ್ನ ಮೇಲೆ ವಿಶ್ವಾಸ ಇಕ್ಕಿ 8,400 ಕೋಟಿ ತಾವು ವಿಶ್ವಾಸ ಇಟ್ಟು ಕ್ಯಾಬಿನೆಟಲ್ಲಿ ತಂದು 500 ಕೋಟಿ ರಿಲೀಸ್ ಮಾಡಿದ್ದೀರಾ ಸರ್. ಈ ವೇದಿಕೆ ಮುಖಾಂತರ ನಿಮ್ಮ ಮಾತು ಕೊಡ್ತೀನಿ ಸರ್. 1 ವರ್ಷದಲ್ಲಿ 2,38,000 ಮನೆಗಳು ಬಡವ್ರಿಗೆ ನಿಮ್ಮ ಮುಖಾಂತರ ಕೊಡ್ತೀನಿ ಸರ್.